ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಂಡಜ್ಜಿ. ಈ ದಿನ ಸಚೇತನ ಚಟುವಟಿಕೆಯಲ್ಲಿ ವೈಜ್ಞಾನಿಕ ಘೋಷವಾಕ್ಯಗಳು. ಬೆಳೆಯಲ್ಲಿ ವಿಜ್ಞಾನ, ತೊಲಗಲಿ ಅಜ್ಞಾನ. ಮೌಢ್ಯತೆ ಅಳಿಸಿರಿ, ವಿಜ್ಞಾನ ಬೆಳೆಸಿರಿ. ಹಿಂದೆ ಇತ್ತು ಅಜ್ಞಾನ, ಇಂದು ಇದೆ ವಿಜ್ಞಾನ. ವಿಜ್ಞಾನವೆಂದರೆ ಜ್ಞಾನದ ಅಳತೆ. ವಿಜ್ಞಾನವೇ ಬದಲಾವಣೆಗೆ ಕಾರಣ. ಅಜ್ಞಾನದಿಂದ ಅವನತಿ, ವಿಜ್ಞಾನದಿಂದ ಉನ್ನತಿ. ವಿಜ್ಞಾನ ಕಲಿಯಿರಿ, ವಿಜ್ಞಾನ ಕಲಿಸಿರಿ. ಜ್ಞಾನವೇ ವಿಜ್ಞಾನ, ವಿಜ್ಞಾನವೇ ಶಕ್ತಿ. ಸರಳ ಪ್ರಯೋಗ, ದೊಡ್ಡ ಅರಿವು. ಕುತೂಹಲ, ಉತ್ಸಾಹ, ವಿಜ್ಞಾನಕ್ಕೆ ಪ್ರೋತ್ಸಾಹ. ವಿಜ್ಞಾನದಿಂದಲೇ ದೇಶದ ಪ್ರಗತಿ. ಜೈ ಹಿಂದ್, ಜೈ ವಿಜ್ಞಾನ್. ಜ್ಞಾನದ ಬಾಗಿಲು ತೆರೆದಿರುವ ಕನ್ನಡ ಶಾಲೆಗೆ ಚಪ್ಪಾಳೆ. ಮುಗ್ಧ ಮನವನ್ನು ಅರಳಿಸುವ ಗುರುವಿಗೆ ನಮ್ಮಯ ಚಪ್ಪಾಳೆ. ಚಪ್ಪಾಳೆ, ಚಪ್ಪಾಳೆ. ವಿದ್ಯಾರ್ಥಿನಿಯರಿಗೆ ಜೋರಾಗಿ ಚಪ್ಪಾಳೆ. ಸಚೇತನ ಶಾಲಾ ಪ್ರಾರ್ಥನಾ ಅವಧಿಯ ಚಟುವಟಿಕೆಗಳಲ್ಲಿ ಈ ದಿನ ನಮ್ಮ ಶಾಲೆಯ ಮಕ್ಕಳು ವೈಜ್ಞಾನಿಕ ಘೋಷವಾಕ್ಯಗಳನ್ನ ಬರ್ಕೊಂಡ್ ಬಂದಿದ್ದಾರೆ. ಮತ್ತೆ ನಿಮ್ಮ ಮುಂದೆ ಬಹಳಷ್ಟು ಚೆನ್ನಾಗಿ ಅದ್ಭುತವಾಗಿ ಘೋಷವಾಕ್ಯಗಳನ್ನು ಹೇಳಿದ್ದಾರೆ. ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಿ, ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಒಂದು ಘೋಷವಾಕ್ಯವನ್ನು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸೇರಿಸಿದ್ರು. ಅಲ್ಲಿವರೆಗೂ ಏನಿತ್ತು? ಜೈ ಜವಾನ್ ಜೈ ಕಿಸಾನ್ ಅಂತ ಇತ್ತು. ಜವಾನ್ ಅಂದ್ರೆ ಯೋಧ, ಕಿಸಾನ್ ಅಂದ್ರೆ ರೈತ. ರೈತನಿಗೂ ಮತ್ತು ಯೋಧನಿಗೂ ಜಯವಾಗ್ಲಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರು. ಅವ್ರು ಅದ್ರ ಜೊತೆಲಿ ಮತ್ತೊಂದು ಲೈನ್ ಅನ್ನ ಸೇರಿಸಿದ್ರು. ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅಂತ ಸೇರಿಸಿದ್ರು. ಅಂದ್ರೆ ವಿಜ್ಞಾನಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ರು. ಈಗ ನಾವೆಲ್ಲ ವೈಜ್ಞಾನಿಕ ಘೋಷವಾಕ್ಯಗಳಿಗೆ ಸಂಬಂಧಪಟ್ಟಂತೆ ನಾವು ಒಂದು ಘೋಷಣೆಯನ್ನ ಎಲ್ರು ಹೇಳೋಣ. ರೆಡಿ ಇದ್ದೀರಾ? ಭಾರತ್ ಮಾತಾ ಕಿ ಜೈ ಹಿಂದ್, ಜೈ ವಿಜ್ಞಾನ್. ಜೈ ಹಿಂದ್, ಜೈ ವಿಜ್ಞಾನ್. ಜೈ ಹಿಂದ್, ಜೈ ವಿಜ್ಞಾನ್. ಚೆನ್ನಾಗಿತ್ತಲ್ಲ ಇವತ್ತಿನ ಚಟುವಟಿಕೆ, ಸಚೇತನ ಚಟುವಟಿಕೆ? ಒಂದ್ಸಾರಿ ಜೋರಾಗಿ ಕ್ಲಬ್ಸ್ ಹಾಕಿ.